ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಿರುವ ಒಂದು ಭಯಾನಕ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರ ನಡುವೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ವ್ಯಕ್ತಿಯೋರ್ವನನ್ನ ಕಬ್ಬಿಣದ ರಾಡ್ಗಳಿಂದ ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ಈಗ ಎಲ್ಲೆಡೆ ಹರಿದಾಡುತ್ತಿದೆ. ವಿವರಗಳಿಗೆ ಬಂದರೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಮೂಲದ ನಿವಾಸಿ ಶಂಭು ಪುಂಡಲಿಕ ಕೋರಿ ಎಂಬ ವ್ಯಕ್ತಿಯನ್ನ ಕೆಲ ಯುವಕರು ನಮ್ಮ ಮನೆಯ ಹುಡುಗಿಯರನ್ನ ಚುಡಾಯಿಸಿದ್ದಿ ಎಂಬ ಆರೋಪದ ಮೇರೆಗೆ ದೂರವಾಣಿ ಕರೆ ಮಾಡಿ ಜಮಖಂಡಿ ನಗರದ ಬಿಎಲ್ಡಿ ಕಾಲೇಜಿನ ಹಿಂಭಾಗಕ್ಕೆ ಬರುವಂತೆ ಕರೆಸಿದ್ದಾರೆ. ಕರೆಸಿಕೊಂಡ ಬಳಿಕ ಆ ವ್ಯಕ್ತಿಯನ್ನ ಯಾವುದೇ ದಯೆ ಇಲ್ಲದೆ ಕಬ್ಬಿಣದ ರಾಡ್ಗಳು ಹಾಗೂ ಲಾಠಿಗಳಿಂದ ಹಿಗ್ಗಾಮುಗ್ಗಾ ಥಳಿಸಿರುವ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಇನ್ನು ಘಟನೆಯ ಸಮಯದಲ್ಲಿ ಹಲ್ಲೆಗೆ ಒಳಗಾದ ಶಂಭು ಕೋರಿ ಅವರು ತಾನು ನಿರ್ದೋಷಿ, ಯಾವುದೇ ತಪ್ಪಿಲ್ಲ, ಹುಡುಗಿಯರನ್ನ ಚುಡಾಯಿಸಿರುವುದಿಲ್ಲ ಎಂದು ಹಲವು ಬಾರಿ ಬೇಡಿಕೊಂಡರೂ ಹಲ್ಲೆಗಾರರು ಮಾತು ಕೇಳದೆ ಹಿಗ್ಗಾಮುಗ್ಗಾ ಥಳಿಸಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಈ ಘಟನೆ ಕಳೆದ ಸೆಪ್ಟೆಂಬರ್ 7ರಂದು ಜರುಗಿದ್ದು, ಗಾಯಗೊಂಡ ವ್ಯಕ್ತಿ ತಕ್ಷಣವೇ ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಹಲ್ಲೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಪ್ರಕರಣ ದಾಖಲಾದ ಬಳಿಕ ಈ ವಿಷಯ ಮಾಧ್ಯಮಗಳು ಮತ್ತು ಜನಸಾಮಾನ್ಯರ ಗಮನ ಸೆಳೆದಿದೆ. ಆದರೆ ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಹಲ್ಲೆ ಮಾಡಿದವರು ಬಳಿಕ ನಿಜವಾದ ಚುಡಾಯಿಸುವ ವ್ಯಕ್ತಿ ಶಂಭು ಕೋರಿ ಅಲ್ಲ, ಬೇರೆಯವನು ಎಂದು ತಿಳಿದುಕೊಂಡಿದ್ದಾರೆ. ತಪ್ಪು ತಿಳುವಳಿಕೆ ಆಧಾರದ ಮೇಲೆ ನಡೆದಿದ್ದ ಈ ಹಲ್ಲೆಯ ಪರಿಣಾಮವಾಗಿ ನಿರ್ದೋಷಿಯೊಬ್ಬನ ಜೀವಕ್ಕೆ ಅಪಾಯ ಉಂಟಾಗಿದೆ. ತಪ್ಪು ತಿಳಿದ ಹಲ್ಲೆಗಾರರು ಬಳಿಕ ಶಂಭು ಕೋರಿ ಅವರ ಬಳಿ ಬಂದು ಕ್ಷಮೆ ಕೇಳಿ ದಾಖಲಿಸಿದ ಪ್ರಕರಣವನ್ನ ಹಿಂದಕ್ಕೆ ಪಡೆಯಿರಿ ಎಂದು ಒತ್ತಾಯಿಸುತ್ತಿರುವುದರಿಂದ ಶಂಭು ಕೋರಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆದ ಬಳಿಕ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಯಾವುದೇ ಖಚಿತ ಮಾಹಿತಿ ಇಲ್ಲದೆ ಒಬ್ಬರನ್ನ ಸಾರ್ವಜನಿಕವಾಗಿ ಹಿಗ್ಗಾಮುಗ್ಗಾ ಥಳಿಸುವುದು ಮಾನವೀಯತೆಯ ವಿರುದ್ಧ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಂತಹ ಘಟನೆಗಳು ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಿಸುತ್ತವೆ, ಕಾನೂನು ವ್ಯವಸ್ಥೆಯ ಮೇಲೆ ಜನರ ನಂಬಿಕೆಯನ್ನ ಕುಂದಿಸುತ್ತವೆ ಎಂದು ಅಭಿಪ್ರಾಯಗಳು ಸಹ ವ್ಯಕ್ತವಾಗುತ್ತಿವೆ. ಇನ್ನೊಂದೆಡೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ವಲಯದ ಮೂಲಗಳು ತಿಳಿಸಿವೆ. ವೀಕ್ಷಕರೇ, ತಪ್ಪು ತಿಳುವಳಿಕೆ, ಆಕ್ರೋಶ ಮತ್ತು ಅಹಂಕಾರದ ಆಧಾರದ ಮೇಲೆ ಕೈಗೊಂಡ ಹಿಂಸಾಚಾರವು ಕೆಲವೇ ಕ್ಷಣಗಳಲ್ಲಿ ನಿರ್ದೋಷಿಯೊಬ್ಬನ ಜೀವವನ್ನ ಅಪಾಯಕ್ಕೆ ದೂಡಬಹುದು ಎಂಬುದಕ್ಕೆ ಈ ಘಟನೆ ಒಂದು ನಿಜವಾದ ಉದಾಹರಣೆಯಾಗಿದೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ನಮ್ಮ ಹೆಸರು ಶಂಭು ಪುಂಡಲಿಕ ಕೋರಿ. आज 7ನೇ ತಾರೀಕು ಜಮಖಂಡಿಯಲ್ಲಿ ಏನು ಘಟನೆ ಆಯ್ತು? ನಾ ಮಣಿಪುರ ಜಾತ್ರೆ ಹೋಗಿನ್ರಿ. ನಾನು ಹಿಂದಿನ ಕರ್ಕೊಂಡ ಅವ್ರ ಫೋನ್ ಹಚ್ಚಿದ್ರು, ನರಸಿಂಹ ಅತ್ಯಾಪನವ್ರಿ. ಅವ್ರು ತಂಗ್ ನೋಡಿ ಅವ್ರಿ ಫೋನ್ ಹಚ್ಚಿದ, ಹಿಂಗ ಒಂದು ಹುಡುಗಿನ ಕಾಡಿ ಬಾಯಲ್ಲಿ ಅಂತಂದ್ರಿ. ಅವ ಯಾವ ಹುಡುಗಿನ ಕಾಡಿ ಹೇಳತ್ತನ್ರಿ ನಾ ಅಲ್ಲೇ ಫೋನ್ಯಾಗ. ನಾನು ಇಲ್ಲ, ಇಲ್ಲೆಲ್ಲ ರೆಕಾರ್ಡಿಂಗ್ ಅದಾವು, ವಿಡಿಯೋ ಅದಾವು, ಎಲ್ಲ ಅದಾವು, ಬಾ ಅಂತಂದ್ರಿ. ಮತ್ತು ನಾ ಮಾಡೇ ಇದ್ದಿದ್ದಿಲ್ರಿ. ಅದರ ಸಂಬಂಧ ನಾ ಏನು ಮಾಡಿ ತಪ್ಪ ಇಲ್ಲತ್ತ ನಾನು ಹೋಗಿ ಅವ್ರ ತೆಗೆ ಎಲ್ದಿರಿ ಅಂತ ಹೇಳಿ ಜಂಪಡಿ ಮದುವೆ ತಂದ್ರಿ. ಅವ್ರು ಎಲ್ದಿರಿ ಅದಕ್ಕೆ ಏನ್ರಿ, ನಾನು ಇಲ್ಲಿ BLD ತೆಗೆ ಸ್ವಿಮ್ಮಿಂಗ್ ಪೂಲ್ ಐತೆ, ಎಲ್ಲಿಯೂ ಬಾ ಅಂತಂದ್ರಿ. ಅವ್ರು ಹೋದ್ರಿ, ಹೋಗೋ ತಡ ಇಲ್ಲ, ಒಟ್ಟು ಏನು ಮಾತಾಡ್ಸಿಬಿಡ್ಲಿಲ್ರಿ. ಅವ್ರು ತಳಿ ಕೆಡಿ ಒಟ್ಟು ಅವ್ರು ಇದನ್ನು ಕಬ್ಬುಣ ಇದ್ರಿ, ಯಾಕೆ ಹತ್ತರಿ ಅವ್ರು ಕಬ್ಬುಣ ರಾಡ್ಲಿ. ಎರಡು ಜನ ಇದ್ರು, 5 ಜನ ಇದ್ರಿ. ಅವ್ರ ಹೆಸರೇನಿಲ್ಲ? ನರಸಿಂಹ ಅತ್ಯಾಪನವ್ರಿ, ಸಿರ್ಸಲ್ ಅತ್ಯಾಪನವ್ರಿ, ಈಶ್ವರ ಅತ್ಯಾಪನವ್ರಿ, ಬಸ್ಸು ಅತ್ಯಾಪನವ್ರಿ, ನಾವು ಮಲ್ಲಪ್ಪ ಅತ್ಯಾಪನವ್ರಿ. ಮುಂದೇನಾಯ್ತು? ಮುಂದೆ ಈ ಕಟ್ ನಾನು ಇನ್ನೊಂದು ಬಿಟ್ರೆ ಅವ್ರು ಬಂದ ಬರ್ತೀರಿ. ಅವ್ರು ಸುಮ್ಮೊಂದು 7-8 ಮಂದಿ ಹೊರಗಿನವ್ರು ಬಂದು ಈ ಕಟ್ ಒಂದು ಅರ್ಧ ತಾಸು ಬಡದ್ಮ್ಯಾಗ ಈ ಕಟ್ ಬಂದು ಇದು ಮಾಡೋಣ. ನಾ ಏನು ಮಾಡೀನಿ, ಈ ಕಟ್ ಇದಕ್ಕೆ ಬಂದ್ರಿ, ಸರ್ಕಾರದ ದವಾಖಾನೆಗೆ ಹೋಗಿ ಅಡ್ಮಿಟ್ ಆದ್ರಿ. ಸರ್ಕಾರದ ದವಾಖಾನೆಗೆ ಅಡ್ಮಿಟ್ ಆಗ ನಾ ಸ್ಕ್ಯಾನಿಂಗ್ ಮಾಡ್ಸೀನಿ. ಅಲ್ಲಿ ಇಲ್ಲೇ ಸಂಜೀವಿನಿ ಇದ್ರು ಹೋಗ್ರಿ, ಸ್ಕ್ಯಾನಿಂಗ್ ಮಾಡ್ಸೋಣ. ನಾವು ಸುಕ್ಕ ಕೈ ಬೆಳಿದನ ಐತಂತಂದ್ರೆ ನಾನು ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರಿ. ತಗೋಣ ಇದನ್ನ MLC ಬರ್ಕೊಂಡ್ ಹೋದ್ರಿ ಪೊಲೀಸರು. ಅವರು FIR ಮಾಡಿದ್ರಿ. ಅಡ್ಮಿಟ್ ಇಲ್ಲ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ರು ಸರ್. ಜಮಖಂಡಿ ಜಮಖಂಡಿ ಆಗೋಣ. ರಾತ್ರಿ ಪೊಲೀಸರು ಬಂದ್ರಿ. ಮುಂದೆ ಈ ಕಟ್ ನಾನು ಇನ್ನೊಂದು ಬಿಟ್ರೆ ಅವ್ರು ಬಂದ ಬರ್ತೀರಿ. ಅವ್ರು ಸುಮ್ಮೊಂದು 7-8 ಮಂದಿ ಹೊರಗಿನವ್ರು ಬಂದು ಈ ಕಟ್ ಒಂದು ಅರ್ಧ ತಾಸು ಬಡದ್ಮ್ಯಾಗ ಈ ಕಟ್ ಬಂದು ಇದು ಮಾಡೋಣ. ನಾ ಏನು ಮಾಡೀನಿ, ಈ ಕಟ್ ಇದಕ್ಕೆ ಬಂದ್ರಿ, ಸರ್ಕಾರದ ದವಾಖಾನೆಗೆ ಹೋಗಿ ಅಡ್ಮಿಟ್ ಆದ್ರಿ. ಸರ್ಕಾರದ ದವಾಖಾನೆಗೆ ಅಡ್ಮಿಟ್ ಆಗ ನಾ ಸ್ಕ್ಯಾನಿಂಗ್ ಮಾಡ್ಸೀನಿ. ಅಲ್ಲಿ ಇಲ್ಲೇ ಸಂಜೀವಿನಿ ಇದ್ರು ಹೋಗ್ರಿ, ಸ್ಕ್ಯಾನಿಂಗ್ ಮಾಡ್ಸೋಣ. ನಾವು ಸುಕ್ಕ ಕೈ ಬೆಳಿದನ ಐತಂತಂದ್ರೆ ನಾನು ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರಿ. ತಗೋಣ ಇದನ್ನ MLC ಬರ್ಕೊಂಡ್ ಹೋದ್ರಿ ಪೊಲೀಸರು. ಅವರು FIR ಮಾಡಿದ್ರಿ. ಅಡ್ಮಿಟ್ ಇಲ್ಲ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ರು ಸರ್. ಜಮಖಂಡಿ ಜಮಖಂಡಿ ಆಗೋಣ. ರಾತ್ರಿ ಪೊಲೀಸರು ಬಂದ್ರಿ. ಬಂದ್ ಕಿಸಿಂದ ಎಲ್ಲ FIR ಬರ್ಕೊಂಡ್ ಹೋದ್ರಿ. ಬರ್ಕೊಂಡ್ ಹೋಗೋಣ. FIR ಮಾಡಿದ್ದು ತಂದಿದ್ರಿ ನಮಗೆ, ಅವ್ರು ಮಾಡಿದ್ದಿಲ್ರಿ.
ಇನ್ನಾದ್ರೂ ಮಾಡಿಲ್ರಿ ಅವ್ರು ಇವತ್ತಿಗೆ 7ನೇ ತಾರೀಕು ಆಗೈತ್ರಿ ಇನ್ನಾದ್ರೂ ಮಾಡಿಲ್ರಿ ಇವತ್ತು 10ನೇ ತಾರೀಕು ಇನ್ನಾದ್ರೂ ಅದನ್ನ ಮಾಡಿಲ್ಲ. ನಾ ಏನ್ ಮಾಡ್ರಿ SP ತೆಕ್ ಪಾದಿನ್ರಿ SP ತೆಕ್ ಬಾಗಲಕೋಟೆ SP ತೆಕ್ ಪಾದಿನ್ರಿ ಹೋಗೋಣ SP ಇದ್ದವ PSI ಫೋನ್ ಹಚ್ಚಿದ್ರಿ ಹಿಂಗ ಮತ್ತೆ ಇಲ್ಲಿ ಬಂದಾರ ಅವತ್ತ ನಾನು ಇಲ್ರಿ ಮಾಡ್ಕೋತನ್ರಿ ಅಂತ ಹೇಳಿ ಅವ್ರು ಅಂದ್ರಿ ಸರ್ ಇಲ್ಲಿ ಬರಾಣ FIR ಮಾಡ್ಕೊಂಡಾರ PSI ಈ ಟೌನ್ ರೀ ಅವ್ರು ಯಾರು ಟೌನ್ PSI ಇದಾರೆ ಟೌನ್ PSI ಜಮಖಂಡಿ ಟೌನ್ PSI ಇವ್ರು ಸ್ಟೇಷನ್ ಕರ್ಸಿದ್ರಿ FIR ಎಲ್ಲ ಮಾಡ್ಕೊಂಡ್ರಿ ಮಾಡ್ಕೊಂಡ ಪಂಚರಾಮ ಮಾಡ್ತಂದ್ರ ಅದನ್ನು ಮಾಡ್ಕೊಂಡ್ರಿ ಎಲ್ಲಾ ಮಾಡ್ಕೊಂಡಾರಿ ಆದ್ರೆ ಇನ್ನಾರು ಅವ್ರನ್ನ ಅರೆಸ್ಟ್ ಮಾಡಿಲ್ರಿ ಅವ್ರು ನನಗ ಆಗಿದ್ ತ್ರಾಸ ನನಗ ಗೊತ್ತೈತ್ರಿ ಅವ್ರನ್ನ ಸೀದಾ ಅರೆಸ್ಟ್ ಮಾಡ್ಬೇಕು ಸೀದಾ ಅವ್ರ ಗಡಿಪಾರ್ ಮಾಡ್ಬೇಕ್ರಿ ಅವ್ರನ್ನ ತಪ್ಪಿತ್ತಂದ್ರ ನಾವು ಸ್ವತಃ ಬಂದ್ ಕಿಸಿಂದ ಯಾವ ಪೊಲೀಸ್ ಹೇಳೋದ್ ಬೇಡ PSI ಹೇಳೋದ್ ಬೇಡ SP ಹೇಳೋದ್ ಬೇಡ್ರಿ ಸೀದಾ ನಾನು ಒಳಗ್ ಹೋಗಿ ನಾನು ಇದ್ ಬಿಡ್ತೇನೆ ಅವ್ರು ಯಾಕೆ ಕೇಸ್ ಹಾಕ್ತಾರ ಹಾಕಲ್ರಿ ನನ್ ಮ್ಯಾಗ ಆ ಹೆಣ್ಮಗಳ ನೀವು ಕಾಡ್ಸಿದ್ನಿ ಅಂತ ಸುಳ್ಳು ಆರೋಪ ಮಾಡ್ಯಾರಲ್ಲ ಆ ಹೆಣ್ಮಗಳ ಅವ್ರು ಸುಳ್ಳು ಆರೋಪ ಹುಡುಗಿ ಬಂದ್ ಕಿಶನ್ ನಮ್ ಮುಂದೆ ಏನೋ ಒಂದೇ ಅಂದಾಜ್ ಇಲ್ರಿ ಪೂರ ತವ್ರ ಮನಿ ಕಂಪ್ನೋಡಿ ಕೊಟ್ಟಿದ್ ಆದ್ರೆ ಸುಳ್ಳು ಆರೋಪ ಮಾಡ್ಯಾರ ನಿಮ್ ಸುಳ್ಳು ಆರೋಪ ರೀ ಇದು ಹಂಗೇನಾರ ಸತ್ತಿತ್ತಂದ್ರ ತಂದ್ ತೋರ್ಸತ್ತೇಳಿ ಸಿದಕ್ ನಾವ್ ಒಳಗ್ ಹೋಗಿ ಬಿಡ್ತೀವ್ರಿ ಈಗ ಹಿರಿಯರ ಸಮ್ಮುಖದಾಗ ಏನಾರ ಮಾತಾಡಕ್ ನಿಮ್ ಜೊತೆ ಪ್ರಯತ್ನ ಹಿರಿಯರ ಸಮ್ಮುಖದಾಗ ಅಂದ್ರೆ ಏನ್ರಿ ಎಲ್ಲ ಆಗೈತಿ ಅವ್ರದ್ದು ತಪ್ಪಾಗೈತಿ ಮತ್ತ ನೀ ಎಲ್ಲ ತನಾಕ್ತಾರ ಅವ್ರ ನಿಂದೇನು ಇಲ್ಲ ರೋಗ ತಪ್ಪಾಗೈತಿ ಬಗೆಹರಿಸ್ಕೋತಾರ್ರಿ ನಮಗ ಅದ್ ನ್ಯಾಯ ಯಾರು ಕೊಡ್ತಾರ ಯಾರು ಕೊಡ್ತಾರ್ರಿ ಕೊಡಂಗಿಲ್ಲ. ಈಗ ನಿಮ್ಗೇನ ಪೆಟ್ಟಗಳು ಬಾಳ ಆಗ್ಯಾವ್ರಿ ಪೆಟ್ ಬಾಳ ನಾಕೇನ ಬಾಳ ಆಗ್ಯಾವ ತೋರಿಸ್ಬೋದು ತೋರಿಸ್ತೀವಿ ಕೈ ಯಾರು ಎಲ್ಲ ಇವ್ರಿ ಇಲ್ಲಿ ತೊಡಿಗೆ ಅವರೆಲ್ಲ ಇವ್ರಿ ಮುಂದಾಗಿದೆ ಇಲ್ಲಿ ಕೈ ಐತ್ರಿ ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್ ಇವ್ರು ಸದಾ ಇವ್ರ ಮ್ಯಾಗ ಏನು ಕೇಸ್ ಆಲಿಕ ಇವ್ರನ್ನೇನು ಅರೆಸ್ಟ್ ಮಾಡ್ಲಿಕ್ಕಂದ್ರ ಪೊಲೀಸರಿ ಸೀದಾ ಬೆಳಗಾವ್ IG ಆಫೀಸ್ ಹೋಗ್ಕನ್ರಿ ಬೆಂಗಳೂರು ಮಾನವ ಹಕ್ಕುಗಳ ಇದನ್ನ ಐತ್ರಿ ಅಲ್ಲಿ ಹೋಗ್ಕನ್ರಿ ಎಲ್ಲಾ ಕಡೆ ಹೋಗಿ ಎಲ್ಲಾ ಇಲಾಖೆಗಳು ಹೋಗಿ ತಿಳಿಸ್ತಾನೆ ಹಿಂಗ್ ಮಾಡ್ಯಾರು ಇವ್ರೇನು ಕಾನೂನು ಕ್ರಮ ತಗೋಳಾರ ಯಾರು PSIಗಳು ಇವ್ರದ್ದು ಏನು ಕೈವಾಡಕ್ ನಮ್ಗೂ ತಿಳಿವತ್ರಿ ಮತ್ ನಂದು ಏನ ತಪ್ಪಿತ್ತಂದ್ರ ತೀರಿ ಸರ್ ಕಾನೂನು ಪ್ರಕಾರ ಏನೈತಿ ನಾನು ಒಳಗೆ ಹಾಕಿ ಬಿಡತ್ ಹೇಳತ್ತಿ ಏನ್ರಿ ಆದ್ರೆ ಈ ಟ್ಯಾಕ್ಟ್ರಿ ಇವತ್ತೆ 4ನೇ ದಿವಸ ರೀ ಅದು ಪೂರಾ ಕೂಡ ಇನ್ನ ಅರೆಸ್ಟ್ ಮಾಡಿಲ್ರಿ ಇನ್ನೂ ಅದು ಇದರಿಂದ ಯಾರು ಇರ್ಬೋದು ಹಂಗ ಅರೆಸ್ಟ್ ಮಾಡ್ಲಿಕ್ಕೆ ಯಾರು ಇರ್ಬೋದು ನಿಮ್ಮ ಇದರಿಂದ ಯಾರು ಒಬ್ರು ಏನ್ರ ಮತ್ತೆ ವಸೂಲಿ ಎಜುಕೇಶನ್ ಹೇಳಿದಿರ್ಬೋದ್ರಿ ಅದರ ಸಂಬಂಧ ಅವರು ಗಪ್ ಕೂತಿರ್ಬೋದು ನಿಮಗೆ ಅನ್ಯಾಯ ಆದದ್ದನ್ನ ನೀವು ಎಲ್ಲ ಕಡೆ ಹೋರಾಟ ಮಾಡ್ತೀನಿ ಅಂದಂಗ ಆತ್ರಿ ಹಾ ರೀ ಹೋರಾಟ ಬಿಡುದಿಲ್ರಿ ಇಟ್ಟಕ ಬಿಡುದಿಲ್ರಿ ಅದಕ್ಕೆ ಜೀವ ಬೆದರಿಕೆ ಐತ್ರಿ ನನಗ ಇನ್ನಾಟ ಅವತ್ತು ಬಿಟ್ರೆ ನಾನು ಕೊಂದ ಬಿಡ್ತಿದ್ರಿ ಅವ್ರು ಹೇಳ್ಬೇಕಂದ್ರ ನಮ್ಗ ತ್ರಾಸ ಆಗೈತಿ ನಂದು ಒಂದ್ ಹೆಣ್ಣು ಮಗು ಐತಿ ನಂದೊಂದ್ ಫ್ಯಾಮಿಲಿ ಅನ್ನೋದು ಐತ್ರಿ ಬೇಕಾದ್ರೆ ನಾ ಮಾಡಿದ ಕರೆ ಆದ್ರ ತೀರಿ ಅವ್ ಮ್ಯಾಗ ಭಗವಂತ ನೋಡ್ತಿರ್ತಾನ್ರಿ ಅದೊಂದು ಬೇರೆ ಆದ್ರೆ ಈ ಮಾಡಿದಾನೆ ಹೇಳ್ರಿ ಅವ್ರ ಕಡೆ ಏನ್ ಪ್ರೂಫ್ ಇದ್ರು ತಗೊಂಬಾತ್ ಹೇಳ್ರಿ ತಗೊಂಡ್ ಬಂದ್ರ ತೀರಿ ನಾ ಸೀದಾ PSI ಹೇಳ್ತೇನ್ರಿ ನಾ ಒಟ್ಟು ಸೀದಾ ನಾನು ಅರೆಸ್ಟ್ ಮಾಡ್ಬಿಡು ಬಂದ್ ಕಿಶನ್ ಯಾರು ಬಿಡಿಸ್ತಾರ ಅಂದ್ರು ಬಿಡಬೇಡ ಅಂತ ಹೇಳ್ತೇನ್ರಿ ನಾ ಈಗ ನೀವೇನ ಬೆಂಗಳೂರು ಪೊಲೀಸ್ ಮಹಾನಿರ್ದೇಶಕರ ಆಫೀಸ್ ಹೋಗೋರ್ನಾಗ ಈ ಮೊದಲು ಬೆಳಗಾವ್ IG ಆಫೀಸ್ ಹೋಗ್ಕೊಂಡ್ರಿ ಇದಕ್ಕಂದ್ರೆ ಈಗ SP ಹೋಗಿವ್ರಿ SP ಮತ್ತೆ ಇದೇನು ದಾಂಡಿ ಕಾಣಿಲ್ರಿ ನಾನ್ ಕೊಟ್ಟು ನಮ್ಗೆ ತ್ರಾಸ ಆಗೈತಿ ನಾ IG ಆಫೀಸ್ ಹೋಗ್ಕೊಂಡ್ರಿ IG ಆಫೀಸ್ ಹೋಗಿ ಅಲ್ಲಿ ಏನಾಗ್ಬೇಕು ಬೆಳಗಾವ್ ಹೋಗಿ ಬೆಂಗಳೂರು ಹೋಗ್ಕೊಂಡ್ರಿ ನಾ ಈ ಸದ್ಯದ್ರಾಗ ನ್ಯಾಯ ಸಿಗ್ಲಿಲ್ಲ ಸದ್ಯದ್ರಾಗ ಹೋಗಬೇಕ್ರಿ ಹಂಗೈತಿ ನಾವು ತಪ್ಪಿರ್ಲಾರ್ದ ಎದ್ರ ಸಂಬಂಧ ಯಾಕೆ ಬರ್ದ್ರಿ ಅವ್ರ ನೀವು ನಾಳೆ ಹೋಗೋದ್ರ ನಾಳೆ ಇವತ್ತು ಆಲಿಕ ನಾವು ನಾಳೆ ಹೋಗೇ ಬಿಡವ್ರಿ ಹಾ ರೀ ಇವತ್ತು ಒಂದ್ ದಿವ್ಸ ವೇಟ್ ಮಾಡತ್ತ ನೋಡ್ರಿ ಸರ್ ಇಲ್ಲಿಕಂದ್ರ ನಾಳೆ ಒಟ್ಟು IG ಆಫೀಸ್ ಹೋಗ್ಕೊಂಡ್ರಿ ಆ ಕಡೆ ಬೆಂಗಳೂರಿಗೆ ಹೋಗಿ ಬಿಡ್ತೇನ್ರಿ ಮತ್ತೇನ್ ಹೇಳಕ್ ಇಷ್ಟಪಡ್ತೀರಿ ಏನ್ ಹೇಳಕಂದ್ರಿ ಸರ್ ನನಗೆ ಒಟ್ಟ ಇವ್ರು ಏನೋ ಬ್ಯಾರೆ ಕಾರಣಕ್ಕೋಸ್ಕರ ಬಡದಾರ ಅನ್ಸೈತ್ರಿ ಸರ್ ಏನ್ ಮತ್ತೆ ಅಡ್ಮಿಟ್ ಆಗೋರ್ದಿರ್ತ ಹೋಗಿ ಹಾ ಈಗ ನಾವೇನಾದ್ರೂ ಈಗ ಇನ್ನು ತೋರಿಸ್ಬೇಕ್ರಿ ಸ್ಕ್ಯಾನಿಂಗ್ ಹೋಗೋನ್ ಸ್ವಲ್ಪ ಎಲ್ಲೋ ಬಿಡದೈತಿ ಯಾರಿ ಏನಾದ್ರು ಅಡ್ಮಿಟ್ ಆಗ್ಬೇಕು ಸುಮ್ ನಾವ್ ಕರೆದ್ರಿ ಅಂತ ಬಂದಿರಿ ಕರ್ದಾರ ಏನೋ ಬಂದಿದ್ರಿ ಹೋಗ್ರಿ ಅಡ್ಮಿಟ್ ಆಗ್ರಿ ರೆಸ್ಟ್ ಮಾಡ್ಕೊಂಡ್ ಏನೈತಿಲ್ಲ ಸಂಬಂಧಪಟ್ಟ ಇಲಾಖೆಗೆ ಏನೈತ್ರಲ್ಲ ನೀವು ಅಲ್ಲೇ ಫೋನ್ ಮುಖಾಂತರ ಮಾತಾಡ್ರಿ ಅಥವಾ ನೀವ ಹೋಗಿ ಭೇಟಿಯಾಗಿ ಬರ್ಬೋದು ಆಯ್ತು ಥ್ಯಾಂಕ್ ಯು